ಗುರು, ನೀವು ನೋಡ್ತಿರುವಂತಹ ಈ ಒಂದು ಸಂತ ಲಾರೆನ್ಸ್ ಚರ್ಚ್ಗೆ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ, ಮೈಸೂರಿನಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿನಿಂದ ಉಡುಪಿಗೆ ಬಂದು ಉಡುಪಿಯಲ್ಲಿ ಕಾರ್ಕಳಕ್ಕೆ ಬಂದಿದ್ದೀವಿ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡೆ ಇವತ್ತೊಂದು ದಿನ ಒಂದು ಒಳ್ಳೆ ಕಂಟೆಂಟ್ ಅನ್ನ ನಿಮ್ಗೆ ತಗೊಂಡು ಬಂದಿದ್ದೀನಿ. ಯಾರ್ಯಾರು ಈ ಒಂದು ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರೆ ಎಲ್ಲರೂ ಸಹ ಈ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಿದ್ದೀನಿ. ವೆಲ್ಕಮ್ ಟು ಹತ್ತೂರು ಚರ್ಚ್. ಈ ಒಂದು ಹತ್ತೂರು ಚರ್ಚಿನ ವಿಶೇಷತೆ ಏನು, ಈ ಒಂದು ಚರ್ಚಿನ ಒಳಗಡೆ ಏನೇನಿದೆ ಎಲ್ಲವನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಈ ಒಂದು ಹತ್ತೂರಿನ ಚರ್ಚಿನ ಒಳಗಡೆ ಹೋಗೋಣ. ನಾವಂತೂ ಈ ಒಂದು ಹತ್ತೂರು ಚರ್ಚ್ ಇದೆಯಲ್ಲ, ಇದನ್ನ ಸಾಮಾನ್ಯವಾಗಿ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಮಾತ್ರ ನೋಡ್ತಾ ಇದ್ವಿ. ಆದರೆ ಇವತ್ತು ನಮ್ಗೆ ಅದೃಷ್ಟ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಾವು ಡೈರೆಕ್ಟ್ ಆಗಿ ಹತ್ತೂರು ಚರ್ಚಿನ ಎದುರುಗಡೆನೆ ಇದೀವಿ. ನೋಡಿ, ಆಲ್ರೆಡಿ ಇವಾಗ ನಾವು ಗೇಟಿಂದ ಒಳಗಡೆ ಎಂಟ್ರಿ ಕೊಟ್ಟಾಯ್ತು. ನೋಡಿ, ಈ ಒಂದು ಹತ್ತೂರು ಚರ್ಚ್ ಇದೆಯಲ್ಲ, ಅದರ ಫ್ರಂಟ್ ಯಾವ ತರ ಕಾಣುತ್ತೆ ಅಂತಂದ್ರೆ ಈ ತರ ಕಾಣುತ್ತೆ. ಸೇಮ್ ನೋಡ್ಲಿಕ್ಕೆ ನಿಮ್ಗೆ ತಾಜ್ ಮಹಲ್ ತರನೇ ಕಾಣುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಸುತ್ತಲೂ ನೋಡ್ತಾ ಇದ್ದೀರಲ್ಲ, ಯಾವ ತರ ಹಚ್ಚ ಹಸಿರಿಂದ ಯಾವ ತರ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಗುರು, ನೀವು ನೋಡ್ತಿರುವಂತಹ ಈ ಚರ್ಚ್ ನೋಡ್ತಾ ಇದ್ದೀರಲ್ಲ, ಇದು ಸುಮಾರು 300 ವರ್ಷದ ಹಳೆಯ ಒಂದು ಇತಿಹಾಸವನ್ನ ಹೊಂದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಚರ್ಚಿಗೆ 1759 ವರ್ಷ ಅಂತಂದ್ರೆ 3 ಶತಮಾನಗಳು, ಅಂದ್ರೆ 300 ವರ್ಷದ ಹಳೆಯ ಒಂದು ಹತ್ತೂರು ಚರ್ಚ್ ಅನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಚರ್ಚಿನ ನಿಜವಾದ ಹೆಸರೇನಪ್ಪ ಅಂತ ಹೇಳಿದ್ರೆ ಸಂತ ಲಾರೆನ್ಸ್ ಚರ್ಚ್ ಅಂತ ಕರೀತಾರೆ. ಆದ್ರೆ ಈ ಒಂದು ಚರ್ಚ್ ಎಲ್ಲಿದೆಪ್ಪ ಅಂತ ಹೇಳಿದ್ರೆ ಒಂದು ಪುಟ್ಟ ಹಳ್ಳಿಯಲ್ಲಿದೆ. ಕಾರ್ಕಳದ ಹತ್ತೂರು ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ಇರುವುದರಿಂದ ಈ ಒಂದು ಚರ್ಚ್ ಅನ್ನ ಹತ್ತೂರು ಚರ್ಚ್ ಅಂತಾನೆ ಕರೀತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಚರ್ಚ್ ಇದೆಲ್ಲ ನೀವು ನೋಡ್ತಿರುವಂತಹ ಚರ್ಚ್ಗೆ ಸಾಮಾನ್ಯವಾಗಿ ಕ್ರೈಸ್ತರು, ಮುಸ್ಲಿಮರು, ಹಿಂದೂಗಳು ಎಲ್ಲಾ ಧರ್ಮದವರು ಸಹ ಈ ಒಂದು ಚರ್ಚ್ಗೆ ಬರ್ತಾರೆ. ಆದ್ರೆ ಯಾವುದೇ ಭೇದ ಭಾವವಿಲ್ಲದೆ ಇಲ್ಲಿನ ನೋಡ್ಕೋತಾರಲ್ಲ, ಈ ಒಂದು ಫಾದರ್ ನೋಡ್ಕೋತಾರಲ್ಲ, ಅವರು ಎಲ್ಲಾ ಒಂದು ವರ್ಗದವರನ್ನು ಸಹ ಒಂದೇ ವರ್ಗದ ರೀತಿ ಕಾಣ್ತಾರೆ. ಯಾವುದೇ ಜಾತಿ ಭೇದವಿಲ್ಲದೆ ಈ ಒಂದು ಜಾಗವನ್ನ ಪರಿಶುದ್ಧವಾದ ಜಾಗ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿಗೆ ಬರುವ ಪ್ರತಿಯೊಂದು ಧರ್ಮದವರನ್ನು ಸಹ ಎಲ್ಲರನ್ನು ಒಟ್ಟಾಗೆ ಕಾಣುವ ಅಂತಹ ಒಂದು ಜಾಗ ಅಂತ ಹೇಳಿದ್ರೆ ಈ ಸಂತ ಲಾರೆನ್ಸ್ ಬೆಸಾಲಿಕಾ ಚರ್ಚ್ ಅಂತಾನೆ ಹೇಳ್ಬೋದು. ಈ ಒಂದು ಚರ್ಚಿನ ಆಕರ್ಷಣೆ ಅಂತ ಹೇಳಿದ್ರೆ ಇದನ್ನ ಅಂದ್ರೆ ಈ ಚರ್ಚಿನ ಸಮಯದಲ್ಲಿ ಇರುತ್ತಲ್ಲ, ಅಂದ್ರೆ ಇವತ್ತು ಶುಕ್ರವಾರ, ಅಂದ್ರೆ ನಾವು ಸ್ವಲ್ಪ ಬೇಗ ಬಂದಿದ್ರೆ ಈ ಒಂದು ಚರ್ಚಿನ ಒಳಗಡೆನೂ ಸಹ ಈ ಒಂದು ವ್ಯೂವನ್ನ ನಾವು ನೋಡ್ಬೋದಾಗಿತ್ತು. ಆದ್ರೆ ನಾವು ಬಂದಿರೋ ಸ್ವಲ್ಪ ಲೇಟ್ ಆಗಿದೆಯಲ್ಲ, ಅದರಿಂದ ಚರ್ಚನ್ನ ಬಾಗ್ಲಾಕೊಂಡು ಹೋಗೋರು ಅಂತ ಹೇಳ್ಬೋದು. ಈ ಒಂದು ಚರ್ಚನ್ನ ನೀವೇನಾದ್ರೂ ನೋಡ್ಲಿಕ್ಕೆ ಬಂದ್ರೆ ಡಿಸೆಂಬರ್ ತಿಂಗಳಲ್ಲಂತೂ ಬಂದ್ರೆ ಇದು ಫುಲ್ಲು ಲೈಟ್ ಅರೇಂಜ್ಮೆಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಎಷ್ಟೊಂದು ಲೈಟ್ಗಳು ಇರುತ್ತೆ ಅಂತ ಹೇಳಿದ್ರೆ ಅದನ್ನ ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಸಹ ಸಾಧ್ಯವಾಗೋದಿಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಚರ್ಚು ಸುಮಾರು ಉಡುಪಿಯಿಂದ 40 ಕಿಲೋಮೀಟರ್ ಇದೆ. 40 ಕಿಲೋಮೀಟರ್ ಪ್ರಯಾಣವನ್ನು ಮುಗಿಸಿ ನಾವು ತದನಂತರ ಈ ಒಂದು ಸಂತ ಲಾರೆನ್ಸ್ ಚರ್ಚ್ಗೆ ಬಂದಿದ್ದೀವಿ. ಈ ಒಂದು ಜಾಗದಲ್ಲಿ ಬರೀ ಗೋಪುರ ನೋಡ್ತಾ ಇದ್ದಾರಲ್ಲ, ಅಂದ್ರೆ ಸಿಲುಬೆಯ ಒಂದು ಗೋಪುರ ನೋಡ್ತಾ ಇದ್ದಾರಲ್ಲ, ಬರೀ ಇದಲ್ಲದೆ ಸುಮಾರು ಇಲ್ಲಿನ ಒಂದೊಂದು ಜಾಗಗಳನ್ನ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಜಾಗಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಗುರು, ಈ ಒಂದು ಹತ್ತೂರು ಚರ್ಚ್ಗೆ ಸಾಮಾನ್ಯವಾಗಿ ಡಿಸೆಂಬರ್ 25ನೇ ತಿಂಗಳಿಗೆ, ಅಂದ್ರೆ ಡಿಸೆಂಬರ್ 1ನೇ ತಾರೀಕಿಂದನೂ ಸಹ ಈ ಒಂದು ಚರ್ಚಿನಲ್ಲಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಊಟದ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಗಳು ಸಹ ಇದೆ. ಫಸ್ಟ್ ಎಲ್ಲ ಫ್ರೆಂಡ್ಸ್ 300 ವರ್ಷದ ಹಿಂದೆಗಡೆ ಈ ತರ ಕಾರ್ ಪಾರ್ಕಿಂಗ್ಗಳಿಗೆಲ್ಲ ನೋಡಿ, ಈ ತರ ನೋಡ್ತಾ ಇದ್ರಲ್ಲ, ಈ ತರ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಇರ್ಲಿಲ್ಲ. ಆದ್ರೆ ಇವಾಗ ಅಲೋ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಗುರು, ಈ ಒಂದು ಜಾಗದಲ್ಲಿ ಯಾವ್ದೋ ಬಾಗ್ಲಿದೆ, ಬನ್ನಿ ಹತ್ರ ಹೋಗೋಣ. ಅಕಸ್ಮಾತ್ ಓಪನ್ ಇದ್ರೆ ಒಳಗಡೆ ಹಂಗೆ ನುಗ್ಗೋಣ, ಯಾರಿಗೂ ಗೊತ್ತಿಲ್ದಂಗೆ. ನೋಡೋಣ ಬನ್ನಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಈ ಒಂದು ಹತ್ತೂರು ಚರ್ಚಿನ ಒಂದು ಡೋರ್ ಅನ್ನು ನೀವು ನೋಡ್ತಾ ಇದ್ದೀರಾ. ಡೋರನ್ನು ಸಹ ನೋಡ್ತಿದ್ದೀರಾ. ಅಂದ್ರೆ ಈ ಒಂದು ಡೋರ್ ಅನ್ನ ಒಳಗಡೆಯಿಂದ ಮಾತ್ರ ತೆಗಿಲಿಕ್ಕಾಗೋದು, ಹೊರಗಡೆಯಿಂದ ಸಹ ತೆಗಿಯಕ್ಕಾಗಲ್ಲ. ಇದೇ ರೀತಿ ಇನ್ನೊಂದು ವಿಚಿತ್ರವಾದಂತಹ ಒಂದು ಡೋರ್ ಅನ್ನು ಸಹ ನಾವು ನೋಡ್ಬೋದು. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಸಹ ಡೋರ್, ಅಂದ್ರೆ ಈ ಕಡೆ ಇದೆಯಲ್ಲ, ಈ ಕಡೆ ಡೋರ್ ಇದೆ, ಆ ಕಡೆ ಡೋರ್ ಇದೆ. ಹಿಂದಗಡೆ ಯಾವ ತರ ಇದೆ ಅಂತ ನಮ್ಗಂತೂ ಗೊತ್ತಿಲ್ಲ. ಅದನ್ನ ನಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಎಲ್ಲದರಲ್ಲೂ ಸಹ ಈ ಒಂದು CC ಕ್ಯಾಮ್ರಾಗಳನ್ನು ಸಹ ಅಳವಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಒಂದು ಗೋರ್ಮೆಂಟ್ ಆಗ್ಬೋದು, ಈ ಒಂದು ಚರ್ಚಿನ ಗೋರ್ಮೆಂಟ್ಗೆ ಸೇರ್ಬೋದು ಅಂತಾನೆ ಸಹ ಹೇಳ್ಬೋದು. ಆದ್ರಿಂದ ಇವೆಲ್ಲ CC ಕ್ಯಾಮ್ರಾಗಳೆಲ್ಲ ಹಾಕಿದ್ದಾರೆ. ಈ ಒಂದು ಪ್ರವಾಸಿಗರಿಗೆ, ಅಂದ್ರೆ ಒಂದು ಟೂರಿಸ್ಟರ್ಗಳಿಗೆ ಈ ಒಂದು ಜಾಗ ಅದರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಅಂತ ಹೇಳ್ತೀನಿ. ನಿಮ್ಗೇನಾದ್ರು ಈ ಒಂದು ಹತ್ತೂರು ಚರ್ಚ್ಗೆ ಏನಾದ್ರು ಬರ್ಬೇಕಂತ ಹೇಳಿದ್ರೆ ಉಡುಪಿಯ ಕಾರ್ಕಳದ ಹತ್ತೂರು ಅಂತ ಒಂದು ಪುಟ್ಟ ಹಳ್ಳಿಗೆ ಬಂದ್ರೆ ಈ ಒಂದು ಚರ್ಚ್ ಅನ್ನ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಒಂದು ಚರ್ಚ್ ಅನ್ನ ಡಿಸೈನ್ ಹೆಂಗ್ ಮಾಡಿದಾರೆ ಅಂತ ಹೇಳಿದ್ರೆ ನೀವು ನೋಡಿದ್ರೆ ಆಶ್ಚರ್ಯವಾಗ್ತೀರಾ. ಇಲ್ಲಿ ನೋಡ್ತಿದ್ರಲ್ಲ, ಇದು ಕಿಟಕಿ ನೋಡ್ತಾ ಇದ್ರಲ್ಲ, ಕಿಟಕಿಗಳಲ್ಲೂ ಸಹ ಕಲರ್ ಕಿಟಕಿಗಳನ್ನ ಹೊಂದಿದ್ದಾರೆ. ನೋಡಿ, ಗ್ರೀನ್ ನೋಡ್ತಾ ಇರ್ಬೋದು, ಬ್ಲೂ ನೋಡ್ತಾ ಇರ್ಬೋದು, ವೈಟ್ ನೋಡ್ತಾ ಇರ್ಬೋದು, ಮೆರೂನ್ ಕಲರ್ ಅನ್ನ ನೋಡ್ತಾ ಇರ್ಬೋದು. ಅದೇ ತರ ಅಂತ ಹೇಳಿದ್ರೆ
ನೋಡುವಂತಹ ಜನಗಳಿಗೆ ಅಟ್ರಾಕ್ಟ್ ಅನ್ನೋದು ಆಗ್ಬೇಕಲ್ಲ. ಅಂದ್ರೆ ಈ ಒಂದು ಜಾಗಕ್ಕೆ ಬರ್ಲಿಕ್ಕೆ ಇನ್ನೊಂದ್ಸಲ ಅವ್ರು ನೆನೆಸ್ಕೋಬೇಕು, ಈ ಒಂದು ಜಾಗಕ್ಕೆ ಬಂದು ಹೋದ್ರೆ ಇನ್ನೊಂದ್ಸಲ ಜಾಗಕ್ಕೆ ಹೋಗ್ಬೇಕು ಅನ್ನೋ ತರ ಫೀಲ್ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಈ ತರ ಎಲ್ಲ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಗುರು, ಈ ಒಂದು ಚರ್ಚಿನ ಒಳಗಡೆ ಹೋಗುವಂತಹ ಅವಕಾಶವು ಸಹ ನಮ್ಗೆ ಬಾಗಿಲು ತೆಗ್ದಿದೆ, ನೀವು ನೋಡ್ತಾ ಇರ್ಬೋದು. ಒಳಗಡೆ ಹೋಗೋಣ ಬನ್ನಿ ಇವಾಗ. ಗುರು, ವೆಲ್ಕಮ್ ಟು ಹತ್ತೂರ್ ಚರ್ಚಿನ ಒಳಗಡೆ ನೋಡ್ತಾ ಇದ್ದೀರಾ ಇವಾಗ. ಗುರು, ಸ್ಕೂಲಲ್ಲಿ ಬೆಂಚ್ ಹಾಕಿರ್ತಾರಲ್ಲ, ಸೇಮ್ ಟು ಸೇಮ್ ಅದೇ ತರಹದ ಬೆಂಚ್ ಗಳನ್ನ ಹಾಕ್ಬಿಟ್ಟವ್ರೆ. ಬಂದು ಪ್ರಾರ್ಥನೆಯನ್ನ ಕೇಳಲಿ ಅನ್ನೋ ಉದ್ದೇಶದಲ್ಲಿ ಈ ತರ ಒಂದು ಬೆಂಚ್ ಗಳನ್ನ ಸಾಲಾಗಿ ಹಾಕಿದ್ದಾರೆ. ಗುರು, ನೀವು ನೋಡ್ತಿರುವಂತಹ ಇದು ಒಂದು ಸ್ಟೇಜ್ ಆಗಿದೆ. ಈ ಒಂದು ಚರ್ಚಿನ ಸ್ಟೇಜು, ಇದರ ಮೇಲ್ಗಡೆ ಬಂದು ಫಾದರ್ ನಿಂತ್ಕೊಂಡು ಎಲ್ಲರಿಗೂ ಬೋಧನೆಯನ್ನ ಮಾಡ್ತಾರೆ. ಮೇಲ್ಗಡೆ ಅಂತೂ ತುಂಬಾನೇ ವಾಕ್ಯಗಳನ್ನು ಬರೆದಿದ್ದಾರೆ. ಮೇಲ್ಗಡೆ ನೋಡ್ತಿದಾರಲ್ಲ, ಹಂಚು ಅನ್ಸುತ್ತೆ. ಇದನ್ನ ನೋಡಿದ್ರೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ. ಗುರು, ನಾವಂತೂ ಚರ್ಚಿನ ಒಳಗಡೆ ಬಂದ್ಬಿಟ್ಟಿದೀವಿ, ನೋಡ್ತಾ ಇರ್ಬೋದು. ಈ ಒಂದು ಜಾಗದಲ್ಲಿ ಸುಮಾರು 500 ಜನಗಳಿಗಿಂತ ಹೆಚ್ಚಿನ ಜನಗಳು ಸಹ ಕೂತ್ಕೋಬಹುದು. ಆದರೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿದಾರಲ್ಲ, ಅವರು ತುಂಬಾನೇ ಜಾಸ್ತಿ ಆಗಿದ್ದಾರೆ ಅನ್ಸುತ್ತೆ. ಆದ್ದರಿಂದ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಪಾಯಿಂಟ್ ನಂಬರ್ಗಳನ್ನು ಸಹ ಬರೆದಿದ್ದಾರೆ. ನೀವು ನೋಡ್ತಾ ಇರ್ಬೋದು, 3ನೇ ನಂಬರು, 6 ನಂಬರು, ಆ ಥರ ಎಲ್ಲ ಪ್ರತಿಯೊಂದು ನಂಬರ್ಗಳನ್ನು ಸಹ ಬರೆದಿದ್ದಾರೆ. ಈ ಒಂದು ಜಾಗಗಳೆಲ್ಲ ತುಂಬಿಕೊಂಡು ಅಂದ್ರೆ ಫಿಲ್ ಆಗಿ ಬಂದಂತಹ ಜನಗಳಿಗೆ ಇನ್ನೂ ಸ್ವಲ್ಪ ಜಾಗ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಮೇಲ್ಗಡೆನೂ ಸಹ ನೀವು ನೋಡ್ತಾ ಇದ್ದೀರಲ್ಲ, ಸ್ಕ್ವೇರ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ನೋಡ್ತಿದ್ದೀರಲ್ಲ, ಇಲ್ಲೂ ಸಹ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಮೇಲ್ಗಡೆನೂ ಸಹ ಕೂತ್ಕೊಂಡು ಪ್ರಾರ್ಥನೆಗಳನ್ನ ಕೇಳ್ತಾರೆ ಅಂತಾನೆ ಹೇಳ್ಬೋದು. ಗುರು, ಈ ಒಂದು ಚರ್ಚಲ್ಲೂ ಸಹ ನಾವು ವಿಡಿಯೋನ ಮಾಡಲಿಕ್ಕೆ ಅನುಮತಿ ಇಲ್ಲ, ಆದ್ರೂ ಸಾಧ್ಯವಾದಷ್ಟು ನಾವು ನಿಮ್ಗೆ ತೋರಿಸಿದ್ದೀನಿ ಅಂತಾನೆ ಹೇಳ್ತೀನಿ. ಗುರು, ಚರ್ಚಿನ ಒಳಗಡೆ ಅಂತ ವಿಡಿಯೋ ಮಾಡಿದ್ರೆ ಫಾದರ್ ಅಂತ ಬಂದು ಮೈ ಮೇಲೆ ಬೀಳ್ತಾರೆ. ಅದಕ್ಕೆ ಹೊರಗಡೆ ಎಷ್ಟನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಿಮ್ಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ಸಹ ಸಾಧ್ಯವಾದಷ್ಟು ತೋರಿಸ್ಬಿಟ್ಟಿದೀನಿ. ಬಂದ ತಕ್ಷಣ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿದ್ರಲ್ಲ, ಅವಾಗ ನಾವೆಲ್ಲಾನು ಡಿಲೀಟ್ ಮಾಡಿದ್ವಿ. ಆದ್ರಿಂದ ಈ ಒಂದು ವಿಡಿಯೋ ಬದಿಕೊಳ್ತು, ಬಚಾವಾಯ್ತು ಅಂತಾನೆ ಹೇಳ್ಬೋದು. ಈ ಒಂದು ಗೋಪುರದ ಅಂದ್ರೆ ಚರ್ಚಿನ ಮೇಲ್ಗಡೆ ಕಾಣ್ತಿರುವಂತಹ ಗೋಪುರಕ್ಕೆ ಆಕರ್ಷಕಮಯವಾಗಿ ಸುತ್ತಲೂ ನೋಡ್ತಿರುವಂತಹ ಪರಿಸರಗಳು ಸಹ ಸಾಕ್ಷಿಯಾಗಿದೆ. ಡ್ರೋನ್ ಅಲ್ಲಿ ಫ್ರೆಂಡ್ಸ್ ಈ ಒಂದು ದೇವಸ್ಥಾನವನ್ನ, ಈ ಒಂದು ಗುಡಿಯನ್ನ, ಈ ಒಂದು ಸನ್ನಿಧಿಯನ್ನ ವ್ಯೂ ಅನ್ನ ನೋಡ್ತಾರೆ. ಡ್ರೋನಿನ ಸಹಾಯದಿಂದ ನೋಡಿದ್ರೆ ಇನ್ನೂ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಕಾಣುತ್ತೆ ಅಂತಾನೆ ಸಹ ಹೇಳ್ಬೋದು. ಗುರು, ಗೊರ್ಕೆಗಳನ್ನು ಸಹ ಇಲ್ಲಿ ಹಾಕ್ಬಿಟ್ಟವ್ರೆ. ಇವಾಗ ಏನೋ ತಗೊಂಡ್ ಬಂದ್ ಹಾಕವ್ರೆ ಅನ್ಸುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ಅಷ್ಟು ನೀರ್ಗಿರಲ್ಲ, ಅಲ್ಲೇ ಫಿಲ್ ಮಾಡಕ್ ಬಿಟ್ಟವ್ರೆ, ಎಲ್ಲ ಕ್ಯೂರಿಂಗ್ ಆಗ್ಲಿ ಅನ್ನೋ ಉದ್ದೇಶದಲ್ಲಿ. ನೋಡ್ತಾ ಇರ್ಬೋದು, ಗರ್ಕಿಗಳನ್ನು ಸಹ ಹಾಕಿದ್ದಾರೆ. ತುಂಬಾನೇ ಇದು ಸುಂದರವಾಗಿ ಕಾಣುತ್ತೆ ಬೆಳೆದ್ರೆ. ಗುರು, ಪದೇ ಇದನ್ನ ನೋಡ್ತಾ ಇದೆ, ನನ್ಗಂತೂ ತಾಜ್ ಮಹಲ್ ನೋಡಿದಷ್ಟೇ ಫೀಲ್ ಆಗ್ತಾ ಇದೆ. ನಿಮ್ಗೆ ಏನಾದ್ರೂ ತರ ಅನಿಸ್ತಿದ್ಯಾ? ಗುರು, ನೀವು ನೋಡ್ತಾ ಇದ್ದೀರಲ್ಲ, ಸಾಮಾನ್ಯವಾಗಿ ಹಿಂದೂಗಳ ದೇವಾಲಯದ ಮುಂದೆಗಡೆನೂ ಸಹ ಈ ಒಂದು ಕಂಬ ತರ ಇರುತ್ತೆ. ಇದನ್ನ 2016ನೇ ಇಸ್ವಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಗುರು, ಈ ಒಂದು ಚರ್ಚ್ ನೋಡಿ ನಾನು ಯಾವ್ದೋ ಒಂದು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದೀನಿ ಅಂತ ಫೀಲ್ ಆಗ್ತಾ ಇದೆ ನನ್ಗಂತೂ. ಗುರು, ನೀವು ಅಲ್ಲಿ ನೋಡ್ತಿರುವಂತಹ ಹತ್ತೂರು ಚರ್ಚನ್ನ ಕಲ್ಲಿನಲ್ಲೂ ಸಹ ಯಾವ ರೀತಿ ಕೆತ್ತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಈ ಕೆತ್ತನೆಯನ್ನ ಮಾಡಿರೋದಂತೂ ಫುಲ್ ನಸೆಲ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ತುಂಬಾನೇ ಹದಗೆಡಿಸ್ಬಿಟ್ಟವ್ರೆ. ಮಾಡಿದ್ರೆ ಇನ್ನೂ ಸಹ ಸಖತ್ತಾಗಿ ಮಾಡ್ಬೋದಾಗಿತ್ತು. ಬಟ್ ಏನು ಮಾಡಕ್ಕಾಗಲ್ಲ, ವಿಧಿಯಲ್ಲಿ ಲಿಖಿತ, ಯಾರು ಏನು ಮಾಡಕ್ಕಾಗಲ್ಲ. ಈ ಒಂದು ಹತ್ತೂರು ಚರ್ಚನ್ನ ಯಾವ ರೀತಿ ಸ್ವಚ್ಛತೆಯಿಂದ ಕಾಪಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಿರ್ಬೋದು. ನೋಡ್ಲಿಕ್ಕೆ ಇಲ್ಲಿ ನಮ್ಗೆ ಯಾವುದೇ ರೀತಿಯ ಒಂದು ಎಲೆಗಳು ಸಹ ಸಿಗ್ತಾ ಇಲ್ಲ. ಅಂದ್ರೆ ಅಷ್ಟೊಂದು ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಯಾವ ರೀತಿ ಮಡಗಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಗುರು, ಈ ಒಂದು ಹತ್ತೂರು ಚರ್ಚಿನ ಇನ್ನೊಂದು ವಿಸ್ಮಯವಿದೆ ಅಂತ ಅನ್ಸುತ್ತೆ. ನೋಡ್ತಿದ್ದೀರಲ್ಲ, ಆ ಒಂದು ಜಾಗಕ್ಕೂ ಸಹ ಹೋಗೋಣ. ಅಲ್ಲೇನಾದ್ರೂ ಇದ್ರೆ ಮಿಸ್ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಏನಿದೆ ಅನ್ನೋದನ್ನು ಸಹ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾವು ಅಲ್ಲಿಂದ ಬಂದ್ವಲ್ಲ, ಈ ಒಂದು ಜಾಗದಲ್ಲಿ ನೋಡ್ತಾ ಇರ್ಬೋದು, ಪುಷ್ಕರಣಿಯ ನೀರಿನಲ್ಲಿ ಪಾದರಕ್ಷೆಗಳನ್ನು ಸ್ಪರ್ಶಿಸಬಾರದು ಅಂತ ಹೇಳಿದ್ರೆ ಅದ್ರ ಒಳಗಡೆ ನೀರಿದೆ ಫ್ರೆಂಡ್ಸ್. ಆ ನೀರನ್ನು ಸಹ ನಿಮಗೆ ತೋರಿಸ್ತೀನಿ. ಅದ್ರ ಒಳಗಡೆ
ಪಾದಗಳನ್ನ ಸ್ಪರ್ಶ ಮಾಡಬಾರ್ದು, ಅಂದರೆ ನೀರು ಒಳಗಡೆ ಕೈ ಹಾಕೋದು ಕಾಲು ಹಾಕೋದು ಈ ಥರ ಎಲ್ಲ ಮಾಡಬಾರ್ದು. ಇದು ಯಾವ ಥರ ಶುದ್ಧವಾಗಿದೆ ಅದೇ ತರಹ ಮಡಿಗೆ ಅಂತ ಈ ಒಂದು ಬೋರ್ಡ್ನಲ್ಲಿ ಬರೆದಿದ್ದಾರೆ. ಇಲ್ಲೂ ಸಹ ಅಲ್ಲ, ಮುಂದೆಗಡೆ ನೀವು ನೋಡ್ತಿರ್ಬೋದು ಅಲ್ಲೂ ಸಹ ಬರೆದಿದ್ದಾರೆ. ನಮಗಿಂತ ಮೊದಲನಾಗಿ ಒಂದು ನವಜೋಡಿಗಳು ಹೋಗಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಇವಾಗ ಒಳಗಡೆ ಹೋಗೋಣ ಬನ್ನಿ. ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಇಳಿಲಿಕ್ಕೂ ಮುನ್ನ ಕೆಲವೊಂದಷ್ಟು ಜಾಗಗಳನ್ನು ಇಲ್ಲಿ ತೋರಿಸ್ತೀನಿ ನಿಮಗೆ. ನೀವು ನೋಡ್ತಿದ್ದೀರಲ್ಲ, ಹತ್ತೂರು ಚರ್ಚಿನ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಒಂದು ವಿಸ್ಮಯವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಹ ರೆಡಿ ಇರಿ ಅಂತಲೇ ಹೇಳ್ತೇನೆ. ಅದಕ್ಕೂ ಮೊದಲು ನಾವು ಇದೊಂದು ಕಟ್ಟಡವನ್ನು ರೌಂಡನ್ನು ಹಾಕೋಣ. ತುಂಬಾ ಈ ಒಂದು ಜಾಗಕ್ಕೆ ಬಂದರೆ ನಿಮಗೆ ತುಂಬಾ ನೆಮ್ಮದಿ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಆ ನೀರನ್ನು ಇಲ್ಲಿ ಬರೆದಿದ್ದಾರಲ್ಲ, ಪುಣ್ಯಕ್ಷೇತ್ರದ ಉತ್ಕರ್ಷಣೆ, ಈ ನೀರಿನಲ್ಲಿ ಪಾದರಕ್ಷೆಗಳನ್ನು ವೀಕ್ಷಿಸಬಾರದು ಅಂತ. ಅದು ಯಾವ ನೀರು ಅಂತ ನಿಮ್ಗೆ ಆಲ್ರೆಡಿ ಕನ್ಫ್ಯೂಸ್ ಆಗಿರ್ಬೋದು. ಏನು ಈ ಥರ ಹೇಳ್ತಾವನಲ್ಲ, ಅಂದರೆ ಏನು ಈ ಥರ ಹೇಳ್ತಾವನಲ್ಲ, ಯಾವ ರೀತಿ ನೀರು ಹಾಗಾದರೆ ಇದು ಯಾವ ರೀತಿ ಫಿಲ್ಟರ್ ನೀರಾ, ಕೆರೆ ನೀರಾ, ಬಾವಿ ನೀರಾ ಅಂತ ನಿಮಗೆ ಕನ್ಫ್ಯೂಸ್ ಇರ್ಬೋದು. ಆ ಒಂದು ನೀರನ್ನು ನಿಮಗೆ ನಾನು ತೋರಿಸ್ತೀನಿ. लोगों को क्या बिलीव है? लाइक जो उनका लाइफ में अगर कुछ अच्छा चीज हो गया जो उन्होंने प्रे किया, हाँ जी, उस हिसाब से लोग कुछ अपना मन से पैसा हाँ डाल देगा. डालने के बाद में क्या होता है? होता कुछ नहीं है, पैसा वैसे ही रहेगा, लेकिन for their happiness and they just want to praise the Lord. हाँ जी ಹೇಳಿದ್ರೆ ಇದ್ರ ನೀರಿನ ಒಳಗಡೆ ಕಾಯಿನನ್ನು ಹಾಕ್ತಾರೆ. ಆದರೆ ಸಾಮಾನ್ಯವಾಗಿ ಅರಿಕೆಗಳನ್ನು ಈಡೇರ್ಲಿಕ್ಕೆ ಕಾಯಿನ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ಥರನೂ ಸಹ ಈ ಒಂದು ಜಾಗದಲ್ಲಿ ಕಾಯಿನನ್ನು ಹಾಕ್ತಾರೆ. ಆ ಕಾಯಿನನ್ನು ಸಹ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇಲ್ಲಿರುವಂತಹ ಅಂಕಲು ಸಹ ಈ ಒಂದು ಎಂಜಾಯನ್ನು ಮಾಡಲಿಕ್ಕೆ ಅಂತ ಬಂದಿದ್ರು ಅಂತ ಹೇಳುತ್ತೆ. ಅವರ ಮಕ್ಕಳನ್ನು ಸಹ ಈ ಒಂದು ಜಾಗದಲ್ಲಿ ಕರ್ಕೊಂಡು ಬಂದು ಎಂಜಾಯನ್ನು ಮಾಡಿದ್ದು. ಕಾಯಿನಂತೂ 10 ರೂಪಾಯಿ ಅಂತ, ಅಂದರೆ ಕಾಯಿನ್ಸ್ ಬರುತ್ತಲ್ಲ, ಆ ಕಾಯಿನ್ಸ್ಗಳನ್ನು ಜಾಸ್ತಿಯಾಗಿ ಹಾಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದಲ್ಲ, ಮೀನುಗಳು ಸಹ ನೀವು ಕಾಣಿಸ್ತಿದೆಯಾ? ಕಾಣಿಸ್ತಿಲ್ಲ ಅಂದರೆ ಒಳಗಡೆನೇ ಫೋನ್ ಹಾಕ್ತೀನಿ. ಇವಾಗ ನೀವು ಯಾವಾಗಾದರೂ ಬ್ಲ್ಯಾಕ್ ಮೀನನ್ನು ನೋಡಿದ್ದೀರಾ? ಅಂದರೆ ಕಟಿಂಗ್ ಶಾಪಲ್ಲಿ ಮತ್ತು ಆಲ್ಮೋಸ್ಟ್ ಎಲ್ಲ ಒಂದು ಶಾಪ್ಗಳಲ್ಲಿ ಇಟ್ಟಿರ್ತಾರಲ್ಲ, ಅಂದರೆ ಚಿಕ್ಕ ಮೀನುಗಳು ಅಷ್ಟೇ ನೀವು ನೋಡಿರ್ತೀರಾ. ಆದರೆ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿರೋದು ದೊಡ್ಡದಾದಂತಹ ಮೀನನ್ನು ನೀವು ನೋಡ್ಬೋದು. ಇವಾಗ ಗುರು ಈ ಒಂದು ಜಾಗಕ್ಕೆ ತುಂಬಾ ಕಾಯಿನ್ಸ್ಗಳನ್ನು ಹಾಕಿದ್ದಾರೆ. ಆ್ಯಕ್ಚುಲಿ ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಬರೀ ಓನ್ಲಿ 10 ರೂಪೀಸ್ದು ಕಾಯಿನ್ ಬರುತ್ತಲ್ಲ, ಆ ಕಾಯಿನನ್ನು ಮಾತ್ರ ತುಂಬಾ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಡೈರೆಕ್ಟಾಗಿ ಹತ್ತಿರದಲ್ಲಿ ಫ್ರೆಂಡ್ಸ್ ನಾವು ಈ ಒಂದು ದಪ್ಪದಂತಂದು ಬ್ಲ್ಯಾಕ್ ಪೀಸನ್ನು ನಾವು ನೋಡ್ತಾ ಇದ್ದೀವಿ. ಸುತ್ತ ನೋಡಿ, ನೀವು ನೋಡ್ತಿರ್ಬೋದು ಎಲ್ಲ ಕಡೆನೂ ಸಹ ಪೈಸೆಗಳನ್ನು ಹಾಕಿದ್ದಾರೆ, ಅಂದರೆ ದುಡ್ಡುಗಳನ್ನು ಹಾಕಿದ್ದಾರೆ. ನೀವೇನಾದರೂ ಬಂದರೆ ಈ ಜಾಗಕ್ಕೆ ನೀವು ಪೈಸೆಗಳನ್ನು ತಗೊಂಡು ಹಾಯ್ಕೊಂಡು ದುಡ್ಡು ಮಾಡಾಕ್ಬೋದು ತುಂಬಾ. ನೋಡಿ, ಇಲ್ಲೂ ಸಹ ಚಿಕ್ಕ ಮೀನುಗಳು ಸಹ ಇದೆ, ಆದರೆ ಇನ್ನೂ ಸಹ ದಪ್ಪ ಆಗಿಲ್ಲ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಒಳಗಡೆನೂ ಸಹ ಫ್ರೆಂಡ್ಸ್ ಸುಮಾರು ಕಾಯಿನ್ಗಳನ್ನು ನೀವು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಮೇಲ್ಗಡೆ ಬರೆದಿದ್ರಲ್ಲ, ಪಾದಗಳನ್ನು ಒಳಗಡೆ ಸ್ಪರ್ಶ ಮಾಡಬಾರ್ದು ಅಂತ. ಯಾಕೆ ಬರೆದಿದ್ದಾರೆ ಅಂತ ಇವಾಗ ಗೊತ್ತಾಗ್ಬೋದು ನಿಮಗೆ. ಆಳದಲ್ಲಿರುವಂತಹ ಮೀನು ಸಹ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು ನೀವು ನೋಡ್ತಿರ್ಬೋದು. ನೋಡಿ, ವೈಟ್ ಮೀನು ಹಿಂದೆಗಡೆ ಫ್ರೆಂಡ್ಸ್, ನಿಮಗೆ ಜೂಮ್ ಆಗಿ ತೋರಿಸ್ತೀನಿ ನಂತರ. ನೋಡ್ತಾ ಇದ್ದೀರಲ್ಲ, ಅಲ್ಲಿ 10 ರೂಪಾಯಿ, ಅಂದರೆ ಆ ಒಂದು ಜಾಗದಲ್ಲಿ 100 ರೂಪೀಸ್ ನೋಟ್ ಇದೆಯಲ್ಲ, ಆ ನೋಟನ್ನು ಸಹ ಹಾಕ್ಬಿಟ್ಟಿದ್ದಾರೆ. ಏನಕ್ಕೋಸ್ಕರ ಆಗಿದೆ ಅಂತ ಗೊತ್ತಿಲ್ಲ. ಆ ನೋಟು ಸಹ ಒಳಗಡೆ ಮುಳುಗಿದೆ. ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ. ನಮಗಂತೂ ತುಂಬಾ ಎಕ್ಸೈಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಳಗಡೆ ಇರುವಂತಹ ಮೀನನ್ನು ಮೊಬೈಲನ್ನು ಒಳಗಡೆನೇ ಹಾಕ್ಬಿಟ್ಟು ತೋರಿಸ್ಬೇಕು ಅಂತ ಅನಿಸ್ತಾ ಇದೆ. ಆದರೆ ಏನು ಗೊತ್ತಾ ಫ್ಲಾರಮ್ ಅಂತ ಹೇಳಿದ್ರೆ, ಮೊಬೈಲ್ದು ಕವರ್ ಬರುತ್ತೆ, ಆ ಕವರನ್ನು ನಾವು ತರಲಿಲ್ಲ. ಆದರೂ ಸಹ ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ನಿಮಗೆ ಮೋಸ ಮಾಡಲಿಕ್ಕೆ ನಮಗಂತೂ ಮನಸ್ಸು ಒಪ್ತಾನೆ ಇಲ್ಲ. ಏನೇ ಆಗಲಿ, ಫೋನ್ ಬೇಕಾದರೆ ಹೋದ್ರೆ ಹೋಗ್ಲಿ, ಈ ಒಂದು ಒಳಗಡೆ ಇರುವಂತಹ ಮೀನುಗಳನ್ನು ಸಹ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬಾನೇ ಭಯ ಆಗ್ತಾ ಇದೆ. ಒಳಗಡೆ ಹಾಕ್ಬಿಟ್ಟ ತಕ್ಷಣ ಮೊಬೈಲ್ ಏನಾದ್ರೆ ಫಾಲ್ಟ್ ಆಗ್ಬಿಟ್ರೆ ಬಹಳ ಕಷ್ಟ ಅನ್ಸುತ್ತೆ. ಆದ್ರೂ ಒಂದು ಸಾಂಗ್ ನೆನಪಾಗ್ತಿದೆ ಫ್ರೆಂಡ್ಸ್ ಈ ಒಂದು ಸಿಚುವೇಶನ್ ಅಲ್ಲಿ. ಹಾಲೆಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು, ಈ ಒಂದು ಸಾಂಗ್ ನೆನಪಾಗ್ತಿದೆ. ಹಾಕೋಣ ಇವಾಗ. ಮೀನ್ಗಳೇ, ನೀವಂತೂ ತುಂಬಾನೇ ಅದೃಷ್ಟ ಮಾಡಿದೀರಾ. ನಿಮ್ನೊಂದು 1000 ಜನ ನೋಡ್ತಿದ್ದಾರೆ. ಆದ್ರೆ ನನ್ನ ಫೋನ್ಗೆ ಮಾತ್ರ ಯಾವುದೇ ರೀತಿ ಎಫೆಕ್ಟ್ ಅನ್ನು ಮಾಡಬೇಡಿ. ಸೂಕ್ಷ್ಮವಾಗಿ ಮೇಲ್ಗಡೆ ಹಂಗೆ ಕಳಿಸ್ಬಿಡಿ ಸಾಕು. ಮನೆಗೆ ಹೊಂಟೋಗ್ಬಿಡ್ತೀನಿ ಒಂದೇ ಸಲ. ಗುರು, ಏನೂ ಆಗಿರ್ಬಾರ್ದು. ದೇವ್ರೆ ಕಾಪಾಡು. ಗುರು, ನಾವು ಸಹ ಅರಿಕೆನ ಕಟ್ಕೊಂಡು ಕಾಯಿನ ಒಳಗಡೆ ಹಾಕ್ಬೇಕು ಅಂತ ಬಂದ್ವಿ. ಅಂಕಲ್ಗೆ ಹೇಳಿದ್ವಿ ನಾವು. ಅಂಕಲ್ ಹೇಳಿದ್ರು ಆಟೋ ಒಳಗಡೆ ಐತೆ, ತಗೊಂಡ್ ಬರ್ತೀನಿ ರೀ ಅಂತ. ಅಂಕಲ್ ಇವಾಗ ಆಲ್ರೆಡಿ ತಗೊಂಡ್ ಬಂದಿದ್ದಾರೆ ಅಂತೆ. ಅಂಕಲ್ ಕೊಡಿ, ಇಲ್ಲಿ ಕಾಯಿನ್
ನೋಡಿ ಫ್ರೆಂಡ್ಸ್, ಇವಾಗ ನಾವು ಸಹ 5 ರೂಪೀಸ್ 2 ಕಾಯಿನ ಮತ್ತು 2 ರೂಪೀಸ್ 1 ಕಾಯಿನ ನಾವೀಗ ಒಳಗಡೆ ಹಾಕ್ತಾ ಇದ್ದೀವಿ. ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಾನು ಇವರಿಬ್ಬರಿಗೆ ಮಾತ್ರ ಹಾಕ್ಸ್ತಾ ಇದ್ದೀನಿ ಒಳಗಡೆ ಕಾಯಿನ. ಇವರಿಬ್ಬರು ಯಾವ ರೀತಿ ಹಾಕ್ತಾರೆ ಅಂತ ನೋಡ್ತಾ ಇರ್ಬೋದು. ಹಂಗಲ್ಲ ಹಾಕಿ ಫ್ರೆಂಡ್ಸ್. ಈಗ ಅವರಿಬ್ಬರು ಹಾಕೋತಾರಲ್ಲ, ಇವಾಗ ನಾವು ಸಹ ಒಂದು ಕಾಯಿನ ಹಾಕೋಣ. ಬರೀ ನನ್ನ ಹತ್ರ ಇರೋದು ಬರೀ ನೋಡ್ತಾ ಇರ್ಬೋದು ನೀವು, ಬರೀ 2 ರೂಪೀಸ್ ಅಷ್ಟೇನೆ. ಒಳಗಡೆ ಹಾಕೋಣ ಬನ್ನಿ ಇವಾಗ. ಫ್ರೆಂಡ್ಸ್, ನಾವಂತೂ ಇವಾಗ ಕಾಯಿನ ಒಳಗಡೆ ಹಾಕ್ತಾ ಇದ್ದೀವಿ. ನಮ್ಮ ಈಡೇರಿಕೆ ಏನಾದರೂ ಇದ್ದರೆ, ನಮ್ಮ ಅರಿಕೆ ಏನಾದರೂ ಇದ್ದರೆ ತೀರ್ಲಿ ಅಂತ ನಾನು ಹಾಕ್ತಾ ಇದ್ದೀನಿ ನೋಡಿ ಇವಾಗ. ಫ್ರೆಂಡ್ಸ್, ಈಗ ಕಾಯಿನನ್ನು ಹಾಕಿ ಆಯಿತು. ನಮ್ಮ ಈಡೇರಿಕೆ ತೀರುವುದೇ ಒಂದು ಪೆಂಡಿಂಗ್ ಅಂತ ಹೇಳ್ಬೋದು. ಈ ಒಂದು ನನ್ನ ಅರಿಕೆ ಕಟ್ಕೊಂಡು ಹಾಕೋದ್ನಲ್ಲ, ಆ ಅರಿಕೆ ಏನಾದರೂ ತೀರಿದ್ರೆ ಈ ಒಂದು ಜಾಗಕ್ಕೆ ಬಂದು ಸಹ ಇನ್ನೂ ಒಂದಷ್ಟು ದುಡ್ಡುಗಳನ್ನು ಸಹ ನಾವು ಹಾಕೋಣ ಅಂತ ಈ ಒಂದು ಕೊಳದ ಅಂದರೆ ಒಂದು ತೊಟ್ಟಿಯನ್ನು ನೋಡಿದ್ರಲ್ಲ ಇವಾಗ, ಇದನ್ನು ಮುಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಎಲ್ಲವನ್ನು ಸಹ ನಾನು ತೋರಿಸ್ಲಿಕ್ಕೆ ಇಷ್ಟಪಟ್ಟು ತೋರಿಸಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಸಹ ಈ ಒಂದು ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ಮಾಡಿಲ್ಲ. ದಯವಿಟ್ಟು ಯಾರಾದರೂ ಈ ಒಂದು ಚಾನಲಲ್ಲಿ ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದರೆ ಈ ಒಂದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗುರು ಯಾವ ತರ ನೋಡಿದ್ರಲ್ಲ, ಎರಡು ಕಡೆನೂ ಸಹ ಈ ತರ ಹಾಕಿದ್ದಾರೆ. ಆದ್ರೆ ಆ ಕಡೆ ನೋಡಿದ್ರಲ್ಲ ಅದು ಬೇರೆ, ಇದ್ ನೋಡ್ತಿದ್ರಲ್ಲ ಇದು ಯಾವ್ದೋ ಒಂದು ಮರಿಯಳದ್ದೇನಾದ್ರು ಹಾಕಿದಾರ. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ. ನೀವಂತೂ ಈ ಚರ್ಚ್ ಅನ್ನ ಈ ಸಮಯದಲ್ಲಿ ನೋಡ್ಲಿಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದೀರಾ ಅಂತ ಅನ್ಕೋತಿದೀನಿ. ಗುರು, ನಾವಂತೂ ಮೇಲ್ಗಡೆ ನೋಡಿ ಬರೀ ಇಷ್ಟೇನ ಅಂತ ಅನ್ಕೋಬಿಟ್ಟಿದ್ವಿ. ಆದ್ರೆ ಇದು ನೋಡ್ತಾ ಇದ್ರಲ್ಲ, ಇದ್ರ ಒಳಗಡೆನೂ ಸಹ ಅಂಡರ್ ಗ್ರೌಂಡ್ ಇದೆ. ಅಂಡರ್ ಗ್ರೌಂಡ್ ಒಳಗಡೆ ಬಿಲ್ಡಿಂಗು ಸಹ ಇದೆ. ಆ ಬಿಲ್ಡಿಂಗ್ ಒಳಗಡೆ ಹೋಗೋಣ ಬನ್ನಿ ಇವಾಗ. ಫ್ರೆಂಡ್, ಮೋಸ್ಟ್ಲಿ ಇದನ್ನು ಸಹ ಚರ್ಚ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಫ್ರೆಂಡ್, ನೀವು ನೋಡ್ತಿದ್ದೀರಲ್ಲ ಮೇಲ್ಗಡೆ ಅಂದರೆ ಹತ್ತೂರು ಚರ್ಚ್ ಇರುವುದು ಇದರ ಮೇಲ್ಗಡೆ, ಅಂದರೆ ಆ ಕಡೆ ಸೈಡು ಇದ್ರ ಮೇಲ್ಗಡೆ ಏನಲ್ಲ. ನೀವು ನೋಡ್ತಿದ್ದೀರಲ್ಲ ಇದನ್ನು ಸಹ ಇವರು ಚರ್ಚ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ನೀವೇನಾದ್ರೂ ಬಂದರೆ ನನಗೆ ನೀವೇ ಮೆಸೇಜ್ ಮಾಡ್ಬಿಟ್ಟು ಹೇಳಿ. ಫ್ರೆಂಡ್ಸ್, ಇದ್ರ ಮೇಲ್ಗಡೆ ಸಹೋದ್ರ ಕಮ್ಯುನಿಟಿ ಹಾಲ್ ಅಂತ ಇದೆ. ಸೌಹಾರ್ದ್ರ ಫ್ರೆಂಡ್ಸ್, ಇದ್ರ ಮೇಲ್ಗಡೆ ಸೌಹಾರ್ದ್ರ ಕಮ್ಯುನಿಟಿ ಹಾಲ್ ಅಂತ ಇದೆ ನೋಡಿ. ಸಹೋದ್ರ ಸಮುದಾಯ ಭವನ ಹತ್ತೂರು ಅಂತ ಇದೆ. ಇದು ಏನಕ್ಕೆ ಹೀಗೆ ಮಾಡ್ತೀರ ಅಂತ ಸಹ ನಮ್ಗೆ ಗೊತ್ತಿಲ್ಲ, ಆದರೆ ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಗುರು, ನೀವು ನೋಡ್ತಿರಲ್ಲ, ಇವಾಗ್ಲೂ ಸಹ ನೋಡ್ತಾ ಇದ್ದೀರಲ್ಲ, ಈ ಒಂದು ಸಂತ ಲಾರೆನ್ಸ್ ಚರ್ಚ್ ಇದೆಯಲ್ಲ, ನೋಡ್ತಿರೋದು ಬಿಸಿಲುಗಂತೂ ಎಷ್ಟು ಸಗಾದ ಕಾಣ್ತಾ ಇದೆ ಅಂತ ನೀವು ಈ ಒಂದು ವ್ಯೂವನ್ನ ನೋಡ್ತಾ ಇದ್ದೀರಾ. ಗಾಜನ್ನ ಯಾಕೆ ಕಲರ್ ತರ ಮಾಡಿದ್ದಾರೆ ಅಂತ ನಮ್ಮ ಸ್ನೇಹಿತರ ಪ್ರೀತಮ್ ಅವ್ರು ಹೇಳಿದ್ರು. ಈ ಒಂದು ಗಾಜಿನ ತರ ಕಿಟಕಿಯನ್ನ ಅಂದ್ರೆ ಕಲರ್ ಕಿಟಕಿಯನ್ನ ಏನಕ್ಕೆ ಹಾಕಿದ್ದಾರೆ ಅಂತಂದ್ರೆ, ಹಬ್ಬಗಳು ಬರುತ್ತಲ್ಲ, ಅಂದ್ರೆ ಕ್ರಿಸ್ಮಸ್ ಹಬ್ಬ ಬರುತ್ತಲ್ಲ, ಆ ಹಬ್ಬದ ಸಮಯದಲ್ಲಿ ಇದ್ರ ಮೇಲ್ಗಡೆ ಲೈಟನ್ನು ಹಾಕಿದ್ರೆ ಯಾವ ಕಲರ್ ಇದೆ ನೋಡ್ತಿದ್ರಲ್ಲ, ಮೆರೂನ್ ಇದೆ, ವೈಟ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ ಅಲ್ಲ, ಇದೇ ತರಹದ ಕಲರ್ಗಳು ಶೋ ಆಗ್ಲಿಕ್ಕೆ ಈ ಒಂದು ಕಲರ್ ಆಗಿರುವಂತಹ ಕಿಟಕಿಗಳನ್ನ ಹಾಕಿದಾರಂತೆ. ನೀವೇನಾದರೂ ಮಂಗಳೂರಿಗೆ ಅಥವಾ ಉಡುಪಿಗೆ ಏನಾದರೂ ಟೂರ್ಗೆ ಏನಾದರೂ ಬಂದರೆ ಇವ್ರು ಇದಾರಲ್ಲ, ಇವ್ರು ಅಂಕಲ್, ನಿಮ್ಮ ಹೆಸರು ಅಂಕಲ್ ಬಾಲಕೃಷ್ಣ ಅವರನ್ನ ನೀವೇನಾದರೂ ಮೀಟ್ ಮಾಡಿದ್ರೆ ಇವ್ರ ಹತ್ರ ಆಟೋ ರಿಕ್ಷಾ ಇದೆ. ನಾವು ಈ ಒಂದು ಮಂಗಳೂರು ಮತ್ತು ಉಡುಪಿಯಲ್ಲಿ ಮಾಡಿರುವಂತಹ ಪ್ರತಿಯೊಂದು ವಿಡಿಯೋನು ಸಹ ಇವರೇ ಮಾಡಿಕೊಡ್ಲಿಕ್ಕೆ ಕಾರಣನೇ ಇವರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು ಹಲವಾರು ಪ್ಲೇಸ್ಗಳು ಸಹ ಇವ್ರಿಗೆ ಗೊತ್ತಿದೆ. ಆಟೋ ಇದೆಯಲ್ಲ, ಅದರಿಂದ ಎಲ್ಲ ಪ್ಲೇಸ್ಗಳು ಸಹ ಗೊತ್ತಿದೆ. ನೀವೇನಾದರೂ ಟೂರಿಸ್ಟರ್ ಆಗಿ ಮಂಗಳೂರಿಗೆ ಏನಾದರೂ ಬಂದು ನಿಮ್ಮ ಹತ್ರ ವೆಹಿಕಲ್ಗೆ ಏನಾದರೂ ತೊಂದರೆ ಇದ್ದರೆ ನಮ್ಮ ಬಾಲಕೃಷ್ಣ ಅವರು ಇದ್ದಾರಲ್ಲ, ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಏನಾದರೂ
ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ನಂಬರ್ ಅನ್ನ ಟೈಪ್ ಮಾಡಿ ನೀವು ಡಯಲ್ ಮಾಡಿದ್ರೆ ಇವ್ರ ಫೋನ್ ಎತ್ತಾರೆ. ನೀವೇನಾದ್ರೂ ಮಂಗಳೂರು ಅಥವಾ ಉಡುಪಿಗೆ ಏನಾದ್ರು ಬಂದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಅತ್ಯುತ್ತಮವಾಗಿ ಒಂದು ಪ್ರಸಿದ್ಧವಾದಂತಹ ಸ್ಥಳಗಳನ್ನ ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ಗುರು, ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ವಯಸ್ಸಾಗಿರುವಂತಹ ಅಜ್ಜ, ಯಾರು ಇಲ್ಲಿ ವ್ಯಾಪಾರಸ್ಥರು ಯಾರು ಸಹ ಬರೋದಿಲ್ಲ, ಆದ್ರೂ ಸಹ ಒಂದು ಟೀ ಅಂಗಡಿಯನ್ನ ಇಟ್ಕೊಂಡವ್ರೆ. ಇದನ್ನ ನೋಡಿದ್ರೆ ನಂಗೊಂದು ಸಾಂಗ್ ನೆನಪಾಗುತ್ತೆ. ಹಾನಿಗೊಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು